ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಲ್ಯಾಬ್ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಆದಂಥ ನಾನು ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ನಿಮಗೆ ಮಾರ್ಕ್ಸ್ ಅಲೋಕೇಟ್ ಆಗಿದೆ ಮತ್ತು ಯಾವ ರೀತಿಯಾಗಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ, ಯಾವ ರೀತಿಯಾಗಿ ನಾವು ಕೆಮಿಸ್ಟ್ರಿನಲ್ಲಿ 30/30ನ ಸ್ಕೋರ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ಕೆಲವೊಂದು ಟ್ರಿಕ್ಸ್ ಕೂಡ ನಾನು ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಆ ಒಂದು ಟ್ರಿಕ್ಸ್ ಎಲ್ಲ ಮಿಸ್ ಆಗ್ಬೋದು. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಈಗಾಗಲೇ ನಾನು ಫಿಸಿಕ್ಸ್, ಬಯಾಲಜಿ ಹಾಗೆ ಕಂಪ್ಯೂಟರ್ ಸೈನ್ಸ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಆದಂಥ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಓಕೆನಾ? ನಿಮಗೆ ಈಗಾಗಲೇ ಗೊತ್ತು, ಪ್ರಾಕ್ಟಿಕಲ್ ಎಕ್ಸಾಮು 2 hours ನಡೆಯುತ್ತೆ, 30 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 6 ಮಾರ್ಕ್ಸು ರೆಕಾರ್ಡಿಗೆ ಇರುತ್ತೆ, ಹಾಗೆ 4 ಮಾರ್ಕ್ಸು ವೈವಾ ಕ್ವಶನ್ಗೆ ಇರುತ್ತೆ. ಸೊ ಟೋಟಲ್ 10 ಮಾರ್ಕ್ಸು ಆಗೋಯ್ತು. ಇನ್ನು 20 ಮಾರ್ಕ್ಸು ಯಾವ ರೀತಿಯಾಗಿ ಡಿವೈಡ್ ಆಗುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ಸಾಲ್ಟ್ ಅನಾಲಿಸಿಸಿಗೆ 10 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಟೈಟ್ರೇಷನ್ ಪಾರ್ಟಿಗೆ 10 ಮಾರ್ಕ್ಸ್, ಹಾಗೆ ವೈವಾ ಪ್ಲಸ್ ರೆಕಾರ್ಡು 10 ಮಾರ್ಕ್ಸ್, ಟೋಟಲ್ 30 ಮಾರ್ಕ್ಸ್ ಆಯಿತು. ಸೊ ಇಲ್ಲಿ ನಿಮಗೆ ವೈವಾದಲ್ಲಿ ತುಂಬ ಈಸಿ ಇರೋ ಕ್ವಶನ್ಸ್ನ ಕೇಳ್ತಾರೆ. ಲೈಕ್ ಯಾವುದ್ಯಾವುದು ಸೆಲ್ಫ್ ಇಂಡಿಕೇಟರು, ನ್ಯಾಚುರಲ್ ಇಂಡಿಕೇಟರ್ ಯಾವುದು, ಇಂಡಿಕೇಟರ್ ಅಂದರೆ ಏನಕ್ಕೆ ಯೂಸ್ ಮಾಡ್ತೀವಿ, ಈ ಥರ ಒಂದು ಸಿಂಪಲ್ ಆಗಿರೋ ಕ್ವಶನ್ ಕೇಳ್ತಾರೆ. ನೀವು ಕಂಡಕ್ಟ್ ಮಾಡ್ತೀರಾ ಅಂತ ಎಕ್ಸ್ಪೆರಿಮೆಂಟ್ ಮೇಲೆ. ಓಕೆನಾ? ಈಗ ಮಾರ್ಕ್ಸ್ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಅನ್ನೋದು ಗೊತ್ತಾಯಿತು. ಸೊ ಈಗ ನಾವು ಯಾವ ರೀತಿಯಾಗಿ ಒಂದು ಸೂಪರ್ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು 30/30ನ ಸ್ಕೋರ್ ಮಾಡೋದು ನೋಡ್ತಾ ಹೋಗೋಣ. ಸಾಲ್ಟ್ ಅನಾಲಿಸಿಸಲ್ಲಿ ನಿಮಗೆ ಇನ್ಆರ್ಗ್ಯಾನಿಕ್ ಸಾಲ್ಟು ಕೊಡ್ತಾರೆ. ಅದರಲ್ಲಿ ನಿಮಗೆ ಆ್ಯಸಿಡ್ ರ್ಯಾಡಿಕಲ್ ಇರುತ್ತೆ, ಬೇಸಿಕ್ ರ್ಯಾಡಿಕಲ್ ಇರುತ್ತೆ. ಮೊದಲು ನೀವು ಏನು ಮಾಡ್ತೀರಾ, ಪ್ರಿಲಿಮಿನರಿ ಟೆಸ್ಟ್ ಮಾಡ್ತೀರಾ. ಆ ಪ್ರಿಲಿಮಿನರಿ ಟೆಸ್ಟಿಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ತೀರಾ, ಡಿಟೆಕ್ಷನ್ ಆಫ್ ಅ ಆ್ಯಸಿಡ್ ರ್ಯಾಡಿಕಲ್ ಅಥವಾ ಡಿಟೆಕ್ಷನ್ ಆಫ್ ಎ ಬೇಸಿಕ್ ರ್ಯಾಡಿಕಲ್, ಇವಕ್ಕೆ 4 ಮಾರ್ಕ್ಸ್ ಇರುತ್ತೆ. ಅಕಸ್ಮಾತ್ ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್ ನಿಮಗೆ ಇದಾಯಿತು ಅಂತಂದರೆ ಅಲ್ಲಿ ಗ್ರೂಪ್ ಐಡೆಂಟಿಫಿಕೇಷನ್ನ ಮಾಡಬೇಕು, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ ನಾನು ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್ಗೆ 4 ಮಾರ್ಕ್ಸ್ ಅಂತ ಹೇಳಿದ್ನಲ್ಲ. ಅಗೇನ್ ಆ 4 ಮಾರ್ಕ್ಸ್ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಂತಂದರೆ, ಗ್ರೂಪ್ ಐಡೆಂಟಿಫಿಕೇಷನ್ಗೆ 1 ಮಾರ್ಕ್ಸ್ ಇರುತ್ತೆ, ಮತ್ತು ರ್ಯಾಡಿಕಲ್ ಐಡೆಂಟಿಫಿಕೇಷನ್ಗೆ 1 ಮಾರ್ಕ್ಸ್ ಇರುತ್ತೆ, ಮತ್ತು ಕನ್ಫರ್ಮೇಟರಿ ಟೆಸ್ಟ್ ಬರೀತಿರಲ್ವ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇದೇ ರೀತಿಯಾಗಿ ಬೇಸಿಕ್ ರ್ಯಾಡಿಕಲ್ ಕೂಡ 4 ಮಾರ್ಕ್ಸ್ ಇದೇ ರೀತಿಯಾಗಿ ಡಿವಿಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನು ಪ್ರೊಸೀಜರಿಗೆ 1 ಮಾರ್ಕ್ಸ್ ಇರುತ್ತೆ, ಟೋಟಲ್ 10 ಮಾರ್ಕ್ಸ್ ಆಯಿತು. ಇದು ಸಾಲ್ಟ್ ಅನಾಲಿಸಿಸ್ನಲ್ಲಿ ಆಯಿತು. ನೆಕ್ಸ್ಟ್ ಟೈಟ್ರೇಷನ್ ಒಂದು ಎಕ್ಸ್ಪೆರಿಮೆಂಟ್ ಇರುತ್ತೆ. ಟೈಟ್ರೇಷನಲ್ಲಿ ಈಸಿಯಾಗಿ ನೀವು 10 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಓಕೆನಾ? ಇದೇ ಮೋಸ್ಟ್ ಈಸಿಯೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಓಕೆನಾ? ಟೈಟ್ರೇಷನಲ್ಲಿ ನಿಮಗೆ ಎಕ್ಸ್ಪೆರಿಮೆಂಟ್ ಏನು ಪರ್ಫಾರ್ಮ್ ಮಾಡ್ತಿರಲ್ಲ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ, ಮತ್ತು ರೀಡಿಂಗ್ ತಗೋತಿರಲ್ವಾ, ರೀಡಿಂಗ್ ತಗೊಳ್ಳೋದಕ್ಕೆ 1 ಮಾರ್ಕ್ಸ್ ಇರುತ್ತೆ, ಮತ್ತು ಅಕ್ಯುರೇಸಿ ಆಫ್ ಆ ಟೈಟ್ರೇಟ್ ವ್ಯಾಲ್ಯೂಗೆ 3 ಮಾರ್ಕ್ಸ್ ಇರುತ್ತೆ, ಮತ್ತು ಕ್ಯಾಲ್ಕುಲೇಷನ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ 3 ಮಾರ್ಕ್ ಇರುತ್ತೆ. ಸೊ ಫೈನಲ್ ರಿಸಲ್ಟ್ ವಿತ್ SI ಯೂನಿಟ್ನ ಬರೀಬೇಕು, SI ಯೂನಿಟ್ನ ಮರಿಬಾರ್ದು. ಓಕೆನಾ? ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ಟೈಟ್ರೇಷನ್ಗೆ 10 ಮಾರ್ಕ್ಸ್ ಆಯಿತು. ಇನ್ನು ವೈವಾ ಪ್ಲಸ್ ರೆಕಾರ್ಡಿಗೆ 10 ಮಾರ್ಕ್ಸ್ ಆಯಿತು. ಇನ್ನು ಫಂಕ್ಷನಲ್ ಗ್ರೂಪ್ ಮೇಲೂ ಕೂಡ ನಿಮಗೆ ಇದಕ್ಕೆ ವೈವಾ ಕ್ವಶನ್ಸ್ನ ಕೇಳ್ತಾರೆ. ಯಾವುದ್ಯಾವುದು ಫಂಕ್ಷನಲ್ ಗ್ರೂಪು, ಆಲ್ಕೋಹಾಲ್, ಫಿನಾಲು, ಆಲ್ಡಿಹೈಡ್ಸು, ಕೀಟೋನ್ಸು, ಕಾರ್ಬಾಕ್ಸಿಲಿಕ್ ಆ್ಯಸಿಡು, ಪ್ರೈಮರಿ ಅಮೈನ್, ಇದ್ರ ಮೇಲೆಲ್ಲ ನಿಮಗೆ ಕ್ವಶನ್ಸ್ಗಳನ್ನ ಕೇಳೋ ಸಾಧ್ಯತೆ ತುಂಬ ಇರುತ್ತೆ. ಬೇಕಿದ್ರೆ ನೀವು ಮ್ಯಾಮ್ ನಮಗೆ ವೈವಾ ಕ್ವಶನ್ಸ್ದು ಕೂಡ ಇಂಪಾರ್ಟೆಂಟ್ ವಿಡಿಯೋ ಮಾಡಿ ಅಂತಂದರೆ ನಾನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆನಾ? ನೆಕ್ಸ್ಟು ಇನ್ನು ಸ್ವಲ್ಪ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸಾಲ್ಟ್ ಅನಾಲಿಸಿಸಲ್ಲಿ ಯಾವ ರೀತಿಯಾಗಿ ನಾವು ಕೊಟ್ಟಿರೋಂಥ ಸಾಲ್ಟು ಯಾವುದು, ಹೆಂಗೆ ನಾವು ನೆನ್ಪಿಟ್ಕೊಳ್ಳೋದು ಅಂತ ನೀವು ಕೇಳೋದಾದರೆ, ಮೊದಲು ನೀವೇನು ಮಾಡಬೇಕು, ನಿಮ್ಮ ಕಾಲೇಜ್ನಲ್ಲಿ ಯಾವುದೆಲ್ಲ ಸಾಲ್ಟ್ ಅನಾಲಿಸಿಸ್ನ
ಮಾಡಿದ್ದಾರೆ ಅದನ್ನು ಫಸ್ಟ್ ಒಂದು ಕಡೆ ಲೀಸ್ಟ್ ಔಟ್ ಮಾಡ್ಕೊಳ್ಳಿ. ಎಷ್ಟೆಷ್ಟು ಮಾಡಿದ್ದಾರೆ ಮತ್ತು ಕಾಲೇಜಲ್ಲಿ ವಿಚಾರಿಸಿ ಯಾವ್ಯಾವುದು ಮೀನ್ಸ್ ಮಾಡಿಸಿರೋದು ಎಲ್ಲದೂ ಕೂಡ ಸಾಲ್ಟ್ ಅನಾಲಿಸಿಸು ಎಕ್ಸಾಮಿಗೆ ಕೊಡ್ತೀರಾ ಅಥವಾ ಎಷ್ಟು ಕೊಡ್ತೀರಾ ಅಂತ ತಿಳ್ಕೊಳ್ಳಿ. ಅದಾದ ನಂತರ ನೀವು ಏನು ಮಾಡಬೇಕು, ಒಂದು ಇಲ್ಲಿ ಪ್ರಿಲಿಮಿನರಿ ಟೆಸ್ಟ್ ಬರೀತೀರಲ್ವ, ಅದರಲ್ಲಿ ಪ್ರಿಲಿಮಿನರಿ ಟೆಸ್ಟಲ್ಲಿ ನೀವು ಬರಿಬೇಕು. ಪ್ರಿಲಿಮಿನರಿ ಟೆಸ್ಟಲ್ಲಿ ನೀವು ಇದು ಅಮಾಫಸ್ ಕ್ರಿಸ್ಟಲಿನ ಅಂತ ಹೇಳ್ಬಿಟ್ಟು ಸೊ ಅದನ್ನು ಬರೆಯೋದಕ್ಕೂ ಕೂಡ 1 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೀವು ಅಮಾಫಸ್ ಮತ್ತು ಕ್ರಿಸ್ಟಲಿನ ನೀವು ನೋಡೋದಾದರೆ ಅಮಾಫಸ್ ನಿಮಗೆ ಪೌಡ್ರ್ ಥರ ಇರುತ್ತೆ. ಕ್ರಿಸ್ಟಲಿನ್ ಅಂತ ಅಂದರೆ ಸ್ವಲ್ಪ ಈ ಕಡೆ ಪೌಡರ್ ಅಲ್ಲ, ಸ್ವಲ್ಪ ಇದ್ರ ಯಾವ ಥರ ಅಂತಂದರೆ ರವೆ ಇರುತ್ತಲ್ಲ ಆ ರೀತಿಯಾಗಿ ಕ್ರಿಸ್ಟಲನ್ ಇರುತ್ತೆ. ಓಕೆನಾ, ಇದೊಂದು ಟ್ರಿಕ್ಸ್ ಅಂತ ಹೇಳ್ಬೋದು ನೆನ್ಪಿಟ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಅದಾದಮೇಲೆ ಕಲರ್ ಆಫ್ ದ ಸಾಲ್ಟು, ಸಾಲ್ಯುಬಲಿಟಿ. ಕ್ರಿಸ್ಟಲಿನ್ ಯಾವುದರಲ್ಲಿ ಸಾಲ್ಯುಬಲ್ ಆಗುತ್ತೆ, ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ. ಅಮಾರ್ಫಸ್ ಡೈಲ್ಯೂಟ್ HCl ಅಲ್ಲಿ ಮಾತ್ರ ಸಾಲ್ಯುಬಲ್ ಆಗುತ್ತೆ. ಅಗೇನ್ ಇದರಲ್ಲಿ ನೀವು ಆ್ಯಸಿಡ್ ರ್ಯಾಡಿಕಲ್ ಏನು ಮಾಡ್ತೀರಾ, ಸೊ ಆ್ಯಸಿಡ್ ರ್ಯಾಡಿಕಲ್ ಮಾಡಿದ ತಕ್ಷಣ ಅದರಲ್ಲಿ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಟೆಸ್ಟ್ ಮಾಡಬೇಕು. ಗ್ರೂಪ್ 1 ಏನಾದರೂ ಪ್ರೆಸೆಂಟ್ ಇತ್ತಾ, ಕನ್ಫರ್ಮೇಟರಿ ಟೆಸ್ಟ್ ಬರೀಬೇಕು. ಗ್ರೂಪ್ 2 ಪ್ರೆಸೆಂಟ್ ಇತ್ತಾ ನೋಡಬೇಕು. ಗ್ರೂಪ್ 3 ಪ್ರೆಸೆಂಟ್ ಇತ್ತಾ ಅದನ್ನು ನೋಡ್ಕೊಂಡು ಹಿಂಗೆ ಮಾಡ್ತೀರಾ. ಓಕೆನಾ, ಅಕಸ್ಮಾತ್ ನಿಮಗೆ ಗ್ರೂಪ್ 1, ಗ್ರೂಪ್ 2 ಆಬ್ಸೆಂಟ್ ಇದ್ದು ಗ್ರೂಪ್ 3ನಲ್ಲಿ ನಿಮಗೆ ಪ್ರೆಸೆಂಟ್ ಬಂತು ಅಂತಂದರೆ ನಿಮಗೆ SO4 ಬರುತ್ತಲ್ವ, SO4 ಗ್ರೂಪ್ ಇಲ್ಲಿ ನೀವು ಒಂದು ಲೈನ್ ಬರೀಬೇಕು. ಸೊ ಗ್ರೂಪ್ ಆ್ಯಂಡ್ ಕನ್ಫರ್ಮೇಟಿವ್ ಟೆಸ್ಟ್ ಇಸ್ ಸೇಮ್ ಅಂತ ಬರೀಬೇಕು. ಅಥವಾ ನಿಮಗಲ್ಲಿ ಪ್ರಾಕ್ಟಿಕಲ್ ರೆಕಾರ್ಡಲ್ಲಿ ಯಾವ ರೀತಿಯಾಗಿ ಆ ಲೈನ್ ಬರ್ಸಿರ್ತಾರೆ ಅದನ್ನು ಬರೀಬೇಕು. ಈ ಲೈನ್ನ ಮಿಸ್ ಮಾಡಬಾರ್ದು, ಇಂಪಾರ್ಟೆಂಟು. ಯಾಕಂತಂದರೆ SO4ಗೆ ನಾವು ಏನು ಇದು ಮಾಡ್ತೀವಲ್ಲ, ಗ್ರೂಪ್ ಟೆಸ್ಟ್ ಮಾಡ್ತೀವಲ್ಲ, ಕನ್ಫರ್ಮೇಟರಿ ಟೆಸ್ಟು ಅದೇ ಕೂಡ ಆಗಿರುತ್ತೆ. ಓಕೆನಾ, ಈ ರೀತಿಯಾಗಿ ನೀವು ಬರಿಬೇಕು. ಸೊ ಇವಾಗ ನೀವು ಯಾವ ರೀತಿಯಾಗಿ ಇದನ್ನು ನೆನ್ಪಿಟ್ಕೊಳ್ಳೋದು ಅಂತಂದರೆ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿರಬೇಕು. ಟೈಟ್ರೇಷನ್ ನಿಮಗೇನು ಅಷ್ಟು ಕಷ್ಟ ಆಗಲ್ಲ. ಈ ಸಾಲ್ಟ್ ಅನಾಲಿಸಿಸ್ ಬಂದಾಗ ನಾನು ಹೇಳಿದ್ನಲ್ಲ, ನೀವೊಂದು ಲೀಸ್ಟ್ ಔಟ್ ಮಾಡ್ಕೋಬೇಕು. ಕಾಲೇಜಲ್ಲಿ ಎಷ್ಟೆಷ್ಟು ಮಾಡಿಸಿದ್ದಾರೆ ಅದನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿಬಿಟ್ಟು ಆ ಚಾರ್ಟ್ ನೆನಪಲ್ಲಿ ಇಟ್ಕೊಳ್ಳೋ ಥರ ಮಾಡ್ಕೊಳ್ಳಿ. ಓಕೆನಾ, ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ. ಸಿಕ್ಕಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಮೋಟಿವೇಟ್ ಆಗ್ತೀವಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಥ್ಯಾಂಕ್ ಯು.